ಈ ಅಷ್ಟದಿಕ್ಪಾಲಕರು, ಪಂಚಗಣಾಧೀಶರು, ದೇವತೆಗಳು, ಹೀಗೆ ನಾವೆಲ್ಲ ನೋಡೋದಕ್ಕೆ ಕೈಲಾಸ ಅಂತೀವಿ. ಹೌದಲ್ರಿ? ಇದು ಕೈಲಾಸ. ಭಾಳ ಜನ ಅಂತಾರೆ ಕೈಲಾಸ ಕೈಲಾಸ ಅಂತ. ಯಾರು ನೋಡ್ಯಾರ್ರಿ ಕೈಲಾಸ? ಯಾರು ನೋಡ್ಯಾರ ಹೇಳ್ರಿ ನೋಡ್ರಿ. ಸತ್ತ ಮೇಲೆ ಯಾವನ ಹೋಗಿ ಕೈಲಾಸಕ್ಕೆ ಮುಟ್ಟಿನಂತ ಫೋನ್ ಮಾಡ್ಯಾನ ನಮಗೆ? ಮಾಡ್ಯಾನ್ರಿ? ಭಾಳ ಜನ ಅಂತಿರ್ತಾರೆ ನೋಡ್ರಿ. ಮಾತಿನೊಳಗೆ ಒಂದಿಟ್ಟು ಭಾಳ ಗಮನದಿಂದ ನಾವು ವಿಚಾರ ಮಾಡ್ತಿರ್ತೀವಿ. ಒಂದಿಷ್ಟು ಮಂದಿ ಒಬ್ಬ ಸತ್ತಾನಂತ ತಿಳ್ಕೋರಿ. ಸತ್ತ ವ್ಯಕ್ತಿಗೆ ಸಾಕಷ್ಟು ಜನ ಬೆನ್ನತ್ತಿ ಹೊಂಟಿದ್ರು ಕುಣಿತನಕ. ಅಂದ್ರೆ ಪುಣ್ಯ ಮಾಡ್ಯಾನ್ರಿ, ಎಷ್ಟು ಜನ ಬಂದಾರ, ಇವನಿಗೆ ಸ್ವರ್ಗನ ಪ್ರಾಪ್ತಿ ಆಗ್ಯದಂತ ಮಾತಾಡ್ತಿರ್ತೀವಿ. ಹೌದಲ್ರಿ? ಮಾತಾಡ್ತೀವಿ. ಮತ್ತು ಯಾರೂ ಬರಲಿಲ್ಲರಿ, ಅಷ್ಟು ಕಷ್ಟ ಇತ್ತು ಜನ ಅಂದ್ರೆ ನೀವು ಪುಣ್ಯ ಪಾಪನೇ ಮಾಡ್ಯಾ. ನೀವು ಜನದ ಮ್ಯಾಗ ಕಂಡಿಡ್ದು ಬಿಡ್ತೀವಿ ನಾವು. ಪಾಪ ಪುಣ್ಯ ಲೆಕ್ಕ ಹಾಕ್ತೀವಿ ಅಲ್ಲಿಗೆ. ಇಷ್ಟೇ ನಾವು ಲೆಕ್ಕ ಹಾಕೋರು. ಆದ್ರೆ ಒಂದು ಮಾತು ನೆನಪಿರಲಿ, ಸ್ವರ್ಗ ಮ್ಯಾಲ ಹೆಂಗಾದಂತ ನಾವು ನೋಡಿಲ್ಲ, ನೀವು ನೋಡಿಲ್ಲ. ನರಕನು ಮ್ಯಾಲ ಐತೆ ಅಂತ ಹೇಳ್ತಾರೆ, ನರಕನು ಹೆಂಗೈತಂತ ನಾವು ನೋಡಿಲ್ಲ, ನೀವು ನೋಡಿಲ್ಲ. ಹೌದಾ? ಈ ಭೂಲೋಕದೊಳಗ 3 ಜನ ಬರ್ತಾರಂತ, 3 ವ್ಯಕ್ತಿಗಳು ಬರ್ತಾರೆ ಈ ಭೂಮಿ ಮೇಲೆ. ಯಾರ್ಯಾರು? ಪಾಪಾತ್ಮರು, ಪುಣ್ಯಾತ್ಮರು, ಮಹಾತ್ಮರು. ಇವ್ರು 3 ಅದಾರ ನೋಡ್ರಿ. 3 ಮಂದಿ ಅದಾರ ಈ ಭೂಮಿ ಮೇಲೆ. ಪಾಪಾತ್ಮರು, ಪುಣ್ಯಾತ್ಮರು, ಮಹಾತ್ಮರು. ಪಾಪ ಮಾಡಿದವರು ನರಕಕ್ಕೆ ಹೋಗ್ತಾರೆ, ಪುಣ್ಯ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ. ಹೌದಲ್ರಿ? ಮಾತಾಡ್ತೀವಿಲ್ರಿ? ಮಾತಾಡ್ತೀವಿ ಇದೆಲ್ಲ. ಪಾಪ ಮಾಡಿದವ್ರು ನರಕಕ್ಕೆ ಹೋಗ್ತಾರ, ಪುಣ್ಯ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರ ನಂಗೆ ಆಗಿದ್ರ, ಮತ್ತು ಪುಣ್ಯ ಮಾಡಿದವರೆಲ್ಲ ಸ್ವರ್ಗಕ್ಕೆ ಹೋಗಿ ಜಾಗ ಹಿಡ್ಕೊಂಡಾರ, ಮ್ಯಾಗ ಜಾಗನೇ ಇಲ್ರಿ. ಫುಲ್ ಆಗ್ಯದ್ರಿ ಸೀಟ್, ಹೌಸ್ಫುಲ್ ಅಂತಾರಲ್ಲ. ಸಿನಿಮಾ ಥಿಯೇಟ್ರದ ಫುಲ್ ಆಯ್ತು ಅಂದ್ರೆ ಮುಗೀತು. ಸೀಟೇ ಇಲ್ಲ ಅಂತ ನಾವು ಟಿಕೆಟ ಕೊಡಲ್ಲವ. ಬೇಕಾದ್ರೆ ನಿಂತು ನೋಡಂಗಿತ್ತು ನಿಂತು ನೋಡಂತಾನವ. ಹೌದಿಲ್ಲ? ಪುಣ್ಯ ಮಾಡಿದ್ರು ಸ್ವರ್ಗಕ್ಕೆ ಹೋಗ್ಬಿಟ್ಟಾರ, ಪಾಪ ಮಾಡಿದ್ರು ನರಕಕ್ಕೆ ಹೋಗ್ಯಾರ, ಅವರು ಜಾಗ ಹಿಡ್ಕೊಂಡಾರ. ಮತ್ತು ಇನ್ನೂ ಒಬ್ಬರು ಉಳ್ದಾರ ಭೂಮಿ ಮ್ಯಾಲೆ. ಮತ್ತು ಅವ್ರು ಎಲ್ಲಿ ಹೋಗ್ಬೇಕ್ರಿ? ಯಾರು? ಮಹಾತ್ಮರು. ಗಮನ ಇಟ್ಕೊಳ್ರಿ. ಪುಣ್ಯ ಮಾಡಿದ್ರು ಸ್ವರ್ಗಕ್ಕೆ ಹೋಗಿರ್ಬೇಕಾದ್ರಿ, ಪಾಪ ಮಾಡಿದವ್ರು ನರಕಕ್ಕೆ ಹೋಗಿರ್ಬೇಕಾದ್ರಿ, ಮಹಾತ್ಮನಿ ಭೂಮಿ ಮೇಲೆ ಉಳ್ದಾರ. ಭಾಳ ಜನ ಸ್ವರ್ಗ ನರಕ ಮೇಲತ್ತಂತ ಹೇಳ್ತಾರಲ್ಲ. ಸ್ವರ್ಗ ನರಕ ಅನ್ನುವಂಥದ್ದು, ಸ್ವರ್ಗ ಮ್ಯಾಲಿರುವಂಥ ಸ್ವರ್ಗವನ್ನ ಮಹಾತ್ಮರು ಇಲ್ಲೇ ನಿರ್ಮಾಣ ಮಾಡ್ಯಾರ. ಇದೇ ನಿಜವಾದ ಸ್ವರ್ಗ. ಅದು ಮಳೇಂದ್ರ ಶಿವಯುಗಳರು, ವಿಶ್ವಾರಾಧ್ಯ ಮಳೇಂದ್ರ ಶಿವಗಳು. ಸ್ವರ್ಗ ನರಕ ಎಲ್ಲ ಮ್ಯಾಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರು ಇರುವ ತನಕ. ನಾನು ನಾನು ಎಂದು ನೀ ಮೆರೆಯ ಬ್ಯಾಡು ಮೂಡ, ನಾನು ಎಂಬುವುದು ಮಣ್ಣು ಮರೆತು ಹೋಗಬೇಡ. ಒಳಿತು ಮಾಡು ಮನಸ, ನೀನಿರೋದು 3 ದಿವಸ. ಒಳಿತು ಮಾಡು ಮನಸ, ನೀನಿರೋದು 3 ದಿವಸ. ಒಳಿತು ಮಾಡು ಮನಸ, ನೀನಿರೋದು 3 ದಿವಸ. ಉಸಿರು ನಿಲ್ತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಲ್ತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ, ನೀನಿರೋದು 3 ದಿವಸ. ಒಳಿತು ಮಾಡು ಮನಸ, ನೀನಿರೋದು 3 ದಿವಸ. ಓ ಮೇಲಿಲ್ಲ, ಇಲ್ಲೇ ಅದರೆಲ್ಲ. ಸತ್ಯ ನುಡಿಯುವುದೇ ಸ್ವರ್ಗ, ಮಿಥ್ಯವ ನುಡಿಯುವುದೇ ನರಕ. ನಮ್ಮ ನಾಲ್ಗೆ ಮೇಲೆ ಆಯ್ತು ನೋಡ್ರಿ ಸ್ವರ್ಗ ನರಕ. ನೀ ಸತ್ಯ ಮಾತಾಡಿದಂದ್ರೆ ಅದೇ ನಿಜವಾದ ಸ್ವರ್ಗ ಆಗ್ತದೆ. ನೀ ಸುಳ್ಳದ ಮೇಗೆ ಸುಳ್ಳು ಆಡ್ತಾ ಹೊಂಟಿ ಅಂದ್ರೆ ಅದು ನಿನಗೆ ನರಕವಾಗಿ ಕಾಣಿಸ್ತದೆ ಈ ಭೂಮಿ ಮೇಲೆ. ಸ್ವರ್ಗ ನರಕ ಇಲ್ಲೇ ಅದ, ಎಲ್ಲಿ ಇಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಮ್ಯಾಲ ಕೈಲಾಸ ಅಂದರೆ ಅದು ಒಂದು ಶಿವ ಪದವಿ, ಅದು ಸ್ವರ್ಗ ಅಂತ ನಾವೆಲ್ಲ ಭಾವಿಸ್ತೇವೆ. ಕೈಲಾಸದೊಳಗಿರುವಂಥ ಪರಮಾತ್ಮನಿಗೆ ನಾರದ ಮುನಿ ಬಂದು ತಿಳಿಸ್ಬೇಕಂತ, ಸಂದೇಶವನ್ನು ತಿಳಿಸ್ಬೇಕು ಅಂತ ನಾರದ ಮುನಿ ಸಂಚಾರವನ್ನು ಮಾಡ್ತಾ ಕೈಲಾಸಕ್ಕೆ ಬಂದ.
ಕೈಲಾಸದೊಳಗ ಪರಮಾತ್ಮ ಕುಳಿತುಕೊಂಡಿದ್ದ. ಪಕ್ಕಕ್ಕ ಪಾರ್ವತಿ ದೇವಿ, ತೊಡೆ ಮೇಲೆ ಗಣಪತಿ, ಪಕ್ಕಕ್ಕ ಷಣ್ಮುಖ, ಮುಂದಗಡೆ ನಂದಿ ಬಸವಣ್ಣ ಕುತ್ಕೊಂಡಿದ್ದ. ದೇವಾನ ದೇವತೆಗಳು ಗುಣಗಾನ ಮಾಡ್ತಿದ್ರು, ಪರಮಾತ್ಮನ ಸ್ಮರಣೆ ಮಾಡ್ತಿದ್ರಂತೆ. ನಾರದ ಮುನಿ ಬಂದು ಪರಮಾತ್ಮನಿಗೆ ವಂದಿಸಿ ಪಾರ್ವತಿಗೆ ನಮಸ್ಕರಿಸಿ ತಲೆಬಾಗಿ ನಿಂತ್ಕೊಂಡ. ಯಾವಾಗ ತಲೆಬಾಗಿ ನಿಂತ್ಕೊಂಡಾಗ ಪರಮಾತ್ಮ ನಾರದ ಮುನಿಗೆ ಆಶೀರ್ವಾದ ಮಾಡಿದ. ಶಿವ ಕೇಳ್ತಾನೆ, ನಾರದ ಮುನಿಗಳೇ, ತಾವು ಭೂಲೋಕದಿಂದ ಬಂದಂತೆ ಕಾಣಿಸ್ತದ, ಮತ್ತು ಭೂಲೋಕದ ಸಮಾಚಾರವೇನು, ಭೂಲೋಕದಲ್ಲಿ ಹೇಗೆ ನಡೆದಿದೆ ಅನ್ನೋದನ್ನ ವಿಚಾರ ಮಾಡ್ತಾನೆ ಪರಮಾತ್ಮ. ನಾರದ ಮುನಿ ಮತ್ತೊಮ್ಮೆ ಕೈ ಮುಗಿದು ಪರಮಾತ್ಮನಿಗಂತಾನೆ, ಸರ್ವೇಶ್ವರ, ಏ ಭಗವಂತ, ನಿನಗರಿಯೋದು ಯಾವುದಿದೆ ಈ ಜಗತ್ತಿನೊಳಗ? ಕಣ್ಣು ಮುಚ್ಚಿದರೂ ಕಣ್ಣು ತೆರೆದರೂ ಜಗತ್ತನ್ನೇ ರಕ್ಷಣೆ ಮಾಡಬಲ್ಲ ಮಹಾತ್ಮ ನೀನು, ಮಹಾಶಿವಯೋಗಿ ಪರಮೇಶ್ವರ. ನಿನಗೆ ಗೊತ್ತಿರಲಾರದ ವಿಷಯ ಯಾವುದಿದೆ? ನೀ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದ್ದು ನನ್ನ ಧರ್ಮ. ನೀ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾಗಿದ್ದು ನನ್ನ ಧರ್ಮದ. ಹೇಳ್ತೀನಿ ಪರಮಾತ್ಮ, ಭೂಲೋಕದಲ್ಲಿ ನಡೆದಿರುವಂಥ ಅನ್ಯಾಯಗಳು, ಅಧರ್ಮದ ಬಗ್ಗೆ ಅನೇಕ ವಿಚಾರಗಳನ್ನು ಪರಮಾತ್ಮನಿಗೆ ವ್ಯಕ್ತಪಡಿಸಿದ ನಾರದ ಮುನಿ. ಎಲ್ಲ ವಿಚಾರಗಳನ್ನು ತಿಳಿಸಿದ, ಕಣ್ಣಾರೆ ನೋಡಿದ್ದ. ಶಿವಧರ್ಮ ಹಾಳಾಗಿತ್ತು, ಧರ್ಮ ನಶಿಸಿ ಹೋಗಿತ್ತು, ಗುರುಲಿಂಗ ಜಂಗಮರೇನುವೆ ಭಕ್ತಿ ಇರಲಿಲ್ಲ. ಒಂದು ಮಾತು ನೆನಪಿಟ್ಟುಕೊಳ್ರಿ, ಗುರುವಿನ ಶಕ್ತಿ, ಲಿಂಗದ ಮಹತ್ವ, ಜಂಗಮನ ತತ್ವ ಯಾರು ತಿಳ್ಕೊಳ್ತಾರ ಅವನೇ ನಿಜವಾದ ಈ ಜಗತ್ತೊಳಗ ಮನುಷ್ಯನಾಗ್ತಾನೆ. ನಾರದ ಮುನಿ ಎಲ್ಲ ವಿಚಾರಗಳನ್ನ ತಿಳಿಸಿದ ಮೇಲೆ ಪರಮಾತ್ಮನಿಗೆ ಕೈ ಮುಗಿದು ವಂದಿಸಿ ನಾರದ ಮುನಿ ಕೇಳ್ತಾನೆ, ಪರಮಾತ್ಮ, ಎಲ್ಲ ವಿಚಾರಗಳು ನಿನಗೆ ಗೊತ್ತಿರಬೇಕಾದ್ರೆ ನಂದೊಂದು ಸಣ್ಣದೊಂದು ಪ್ರಶ್ನೆ ಮಾಡ್ತಾನೆ ನಾರದ ಮುನಿ ಪರಮಾತ್ಮನಿಗೆ. ಏ ಪರಮಾತ್ಮ, ಏ ಸರ್ವೇಶ್ವರ, ಈ ಭೂಲೋಕದೊಳಗ ಮನುಷ್ಯ ಕೊರಳೊಳಗೆ ಗುರು ಕೊಟ್ಟಿರುವಂತ ಲಿಂಗವನ್ನ ಅಂಗದ ಮೇಲೆ ಧರಿಸಿ ಯಾರು ಪೂಜಿಸ್ತಾರೆ ಅವನಿಗೆ ಮೋಕ್ಷ, ಮತ್ತೆ ಕೊರಳೊಳಗೆ ಕಟ್ಟುವಂತ ಲಿಂಗವನ್ನ ಯಾರು ಕಲ್ಲು ಅಂತ ಭಾವಿಸ್ತಾರೆ ಅವರಿಗೆ ಈ ಜಗತ್ತಿನೊಳಗ ಕ್ರಿಮಿ ಕೀಟಗಳಾಗಿ ಹುಟ್ಟಿ ಸೂರ್ಯ ಚಂದ್ರ ಇರೋವರೆಗೂ ನರಕದಲ್ಲಿ ಬಿದ್ದು ಒಳಲಾಡುವನು ಅನ್ನುವಂಥದ್ದನ್ನ ನೀನು ಶಿವಾಗಮದಲ್ಲೇ ನೀನು ತಿಳಿಸಿರಬೇಕಾದ್ರೆ ಇದು ಸತ್ಯವಾಗಿರುವಂತ ಮಾತು ಪರಮಾತ್ಮ. ಧರ್ಮ ನಶಿಸಿ ಹೋಗಿದೆ, ಧರ್ಮವನ್ನ ಬೆಳಗಬೇಕಾದರೆ ನಿನ್ನ ಅವತಾರ ಈ ಭೂಲೋಕಕ್ಕೆ ಬಹಳ ಅವಶ್ಯವಾಗಿದೆ, ನಿನ್ನ ಅವತಾರ ಆಗಬೇಕು ಅಂತ ಕೈ ಮುಗಿದು ಬೇಡಿದ. ಪರಮಾತ್ಮ ಭೂಲೋಕದೊಳಗ ಶಿವಧರ್ಮ ಹಾಳಾಗಿದೆ, ನನ್ನ ಸ್ಮರಣೆ ಇಲ್ಲ, ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ದಾನ ಧರ್ಮ ಪರೋಪಕಾರ ಯಾವುದೂ ಇಲ್ಲ, ಕಷ್ಟಲ್ಲದಿದ್ದವನಿಗೆ ಸಹಾಯ ಮಾಡುವರಿಲ್ಲ. ಈಗೆಲ್ಲ ಇರಬೇಕಾದ್ರೆ ಮತ್ತೊಮ್ಮೆ ಧರ್ಮ ಬೆಳಗಬೇಕಾದ್ರೆ ಏನು ಮಾಡಬೇಕು ಅಂತ ಪರಮಾತ್ಮ ಒಂದಿಷ್ಟು ಕ್ಷಣ ಆಲೋಚನೆಗೆ ಹೋದ. ಆಲೋಚನೆ ಮಾಡ್ತಾ ಇದ್ದ ಪರಮಾತ್ಮ ಯಾವಾಗ ಆಲೋಚನೆ ಮಾಡಬೇಕಾದ್ರೆ ಭೂಲೋಕದಲ್ಲಿ ನಶಿಸಿ ಹೋಗಿರುವಂತ ಧರ್ಮವನ್ನ ಬೆಳಗುವಂತ ಒಬ್ಬ ಸಮರ್ಥ ಈ ಜಗತ್ತಿಗೆ ಅವತಾರ ಆಗಬೇಕಾಗಿದೆ. ಹಾಗಾದ್ರೆ ಯಾರನ್ನ ಭೂಲೋಕಕ್ಕೆ ಕಳಿಸ್ಬೇಕು? ನನ್ನ ಧರ್ಮವನ್ನ, ಶಿವಧರ್ಮವನ್ನ ಬೆಳಗುವಂತ ಸಮರ್ಥನು ಈ ಜಗತ್ತೊಳಗೆ ಯಾರನ್ನ ಭೂಲೋಕಕ್ಕೆ ಕಳಿಸ್ಬೇಕಂತ ಪರಮಾತ್ಮ ಒಂದು ಕ್ಷಣ ವಿಚಾರ ಮಾಡ್ತಿದ್ದ. ವಿಚಾರ ಮಾಡುವಾಗ ಪರಮಾತ್ಮನ ಪರಶಿವನ ಹೃದಯ ಕಮಲದಿಂದ ಒಂದು ಶಬ್ದ ಕೇಳಿತು. ಪರಮಾತ್ಮನ ಹೃದಯ ಕಮಲದಿಂದ ಒಂದು ಶಬ್ದ ಕೇಳಿತು. ಎಂಥ ಶಬ್ದ ಅಂತಂದ್ರೆ, ಪರಶಿವನ ಹೃದಯ ಕಮಲದಿಂದ ಒಂದು ಶಬ್ದದ ವಾಣಿ ಆಯಿತು. ಏ ಪರಮಾತ್ಮ, ಏ ಭಗವಂತ, ಚಿಂತೆ ಏಕೆ? ನನ್ನ ಹೃದಯದಲ್ಲಿರುವಂತ ಅನಾದಿ ನಿರಂಜನ ಲಿಂಗ ಅವನನ್ನ ಕಳಿಸಿಬಿಟ್ರೆ ಅವನೇ ಸಮರ್ಥ, ಅವನೇ ಜಗತ್ತನ್ನ ಬೆಳಗುತ್ತಾನೆ ಅನ್ನುವಂಥ ಮಾತನ್ನ ಪರಶಿವನ ಹೃದಯದಲ್ಲಿರುವಂತ ಅನಾದಿ ಲಿಂಗ ನಿರಂಜನ ನುಡಿತದೆ. ಪರಮಾತ್ಮ ವಿಚಾರ ಮಾಡಿದ, ಹೌದು ಅವನೇ ಸಮರ್ಥ, ನನ್ನ ಸ್ವರೂಪವಾಗಿರುವಂತ ಅನಾದಿ ನಿರಂಜನ ಲಿಂಗ ಅವನೇ ನನ್ನ ಸ್ವರೂಪ. ಧರ್ಮವನ್ನ ಬೆಳಗುವಂತ ಸಾಮರ್ಥ್ಯ ಅವನಿಗದ, ಧರ್ಮವನ್ನ ಬೆಳಗುವಂಥದ್ದು ಸಾಮರ್ಥ್ಯ ಅವನಿಗಿರಬೇಕಾದ್ರೆ ಅವನನ್ನೇ ಭೂಲೋಕಕ್ಕೆ ಅವತಾರ ಮಾಡಬೇಕು ಅಂತೇಳಿ ಪರಮಾತ್ಮ ಅಪ್ಪಣೆ ಮಾಡಿದ. ತನ್ನ ಹೃದಯದಲ್ಲಿರುವಂತ ಅನಾದಿ ನಿರಂಜನ ಲಿಂಗ ಒಂದು ಶಕ್ತಿಯಾಗಿ ಪರಮಾತ್ಮನ ಪ್ರತಿರೂಪವಾಗಿ ಭಗವಂತನ ಮುಂದೆ ಪ್ರತ್ಯಕ್ಷವಾಗಿ ನಿಂತ್ಕೊಂಡ. ಏ ಪರಮಾತ್ಮ,
ನನ್ನನ್ನ ಇಲ್ಲಿಗೆ ಕರೆಸಿದ್ದು ಕಾರಣವೇನು ಅಂದಾಗ, ಭೂಲೋಕದಲ್ಲಿ ಧರ್ಮ ನಶಿಸಿ ಹೋಗಿದೆ, ಅಧರ್ಮ ತಾಂಡವಾಡ್ತಿದೆ, ಶಿವಧರ್ಮ ಹಾಳಾಗಿದೆ, ಗುರುಲಿಂಗ ಜಂಗಮರ ಮೇಲೆ ಭಕ್ತಿ ಇಲ್ಲ. ಹೀಗಿರಬೇಕಾದ್ರೆ ಧರ್ಮವನ್ನ ಬೆಳಗಿ ಅಧರ್ಮವನ್ನ ತುಳಿದು ಮೆಟ್ಟಿ ನಿಂತು ಧರ್ಮವನ್ನ ನೀನು ಬೆಳಗಿ ಬರಬೇಕು ಅನ್ನುವಂಥ ಮಾತನ್ನ ಅನಾದಿ ನಿರಂಜನ ಲಿಂಗದೇವನಿಗೆ ಹೇಳಬೇಕಾದ್ರೆ ಕೈ ಮುಗಿದು ನಮಸ್ಕಾರವನ್ನ ಮಾಡಿ ಹೇಳ್ತಾನೆ, ಅನಾದಿ ನಿರಂಜನ ಲಿಂಗದೇವ, ಏ ಪರಮಾತ್ಮ, ನಾನು ನಿನ್ನ ಅಡಿದಾವರೆಗಳಲ್ಲಿ ಸೇವೆ ಮಾಡುವ ಸೇವಾದಾರಿ ನಾನು. ನೀ ಅಪ್ಪಣೆ ಕೊಟ್ಟಂತೆ ಭೂಲೋಕದಲ್ಲಿ ನನ್ನ ಅವತಾರ ಆಗಬೇಕಂದ್ರೆ ನೀನು ಸದಾಕಾಲ ನನ್ನ ಜೊತೆಗೆ ಇರೋದಾಗಿದ್ರ ನಾ ಭೂಲೋಕದಲ್ಲಿ ಹೋಗಿ ಧರ್ಮವನ್ನ ಬೆಳಗುತ್ತೀನಿ ಅನ್ನುವಂಥ ಮಾತನ್ನ ಯಾವಾಗ ಅನಾದಿ ನಿರಂಜನ ಲಿಂಗದೇವ ಹೇಳಿದ್ನಲ್ಲ, ನಾನು ಸದಾ ನಿನ್ನಿಂದ ಇರುತ್ತೇನೆ, ಬೆನ್ನಾಗಿ ಇರುತ್ತೇನೆ, ಗುರುವಾಗಿ ಬಂದು ನಿನಗೆ ಮಾರ್ಗವನ್ನು ತೋರಿಸ್ತೇನೆ ಅನ್ನುವಂಥ ಮಾತನ್ನ ಪರಮಾತ್ಮ ಅಪ್ಪಣೆ ಕೊಟ್ಟ. ಹಾಗಾದ್ರೆ ಅನಾದಿ ನಿರಂಜನ ಲಿಂಗದೇವ ಹೇಳ್ತಾನೆ, ಏ ಪರಮಾತ್ಮ, ಹಾಗಾದ್ರೆ ನಂದು ಯಾವ ಭೂಲೋಕದಲ್ಲಿ ಎಲ್ಲಿ ಅವತಾರ ಆಗಬೇಕು, ಯಾವ ದೇಶದಲ್ಲಿ ಅವತಾರ ಆಗಬೇಕು ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ಪವಿತ್ರವಾಗಿರುವಂಥ ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳದಾವ. ಅನೇಕ ರಾಜ್ಯಗಳಲ್ಲಿ ಪವಿತ್ರವಾಗಿರುವಂಥ ಒಂದು ರಾಜ್ಯ ಅದೇ ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರ ಜಿಲ್ಲೆಯೊಳಗೆ ಬರುವಂಥದ್ದು ಒಂದು ಪವಿತ್ರ ಕ್ಷೇತ್ರ, ಅದು ಬಹಳ ಪವಿತ್ರವಾಗಿರುವಂಥ ಕ್ಷೇತ್ರ. ಅದಕ್ಕೆ ವಾಣಿಜ್ಯಪುರ ಅಂತ ಕರೀತಾರೆ, ಅದಕ್ಕೆ ಹರದನಹಳ್ಳಿ ಅಂತಲೂ ಕರೀತಾರೆ. ವಾಣಿಜ್ಯಪುರ. ಆ ವಾಣಿಜ್ಯಪುರದೊಳಗೆ ನಿನ್ನ ಅವತಾರ ಆಗಬೇಕಾಗಿದೆ. ಬಾಲ ಮಗುವಾಗಿ ನಿನ್ನ ಅವತಾರವೆತ್ತಿ ಅಲ್ಲಿ ಅವತಾರವನ್ನು ಬೆಳಗಬೇಕಾಗಿದೆ. ಆದರೆ ಒಂದು ಸತ್ಯ, ಆ ವಾಣಿಜ್ಯಪುರದೊಳಗೆ ಹರದನಹಳ್ಳಿ ಎನ್ನುವಂಥ ಗ್ರಾಮದಲ್ಲಿ ನನ್ನ ಪರಮ ಭಕ್ತರಾಗಿರುವಂಥ ಸದಾಕಾಲ ಹಗಲು ಇರುಳು ಎನ್ನದೆ ಸದಾಕಾಲ ನನ್ನನ್ನು ಸ್ಮರಣೆ ಮಾಡುವಂಥ ನನ್ನ ಪರಮ ಭಕ್ತರು ಮಲ್ಲಿಕಾರ್ಜುನ ಜ್ಞಾನಾಂಬೆ ಎನ್ನುವಂಥ ಪುಣ್ಯ ದಂಪತಿಗಳು ಮಕ್ಕಳು ಇಲ್ಲದಕ್ಕಾಗಿ ಮಕ್ಕಳಿಗೋಸ್ಕರವಾಗಿ ನನ್ನನ್ನು ಸ್ಮರಣೆ ಮಾಡಿದ್ದಾರೆ. ಅವರಿಗೆ ಮಗನಾಗಿ ನೀನು ಅವತರಿಸಬೇಕು ಅಂತದನ್ನು ಪರಮಾತ್ಮ ಅವರಿಗೆ ತಿಳಿಸ್ತಾನೆ. ಆ ಪ್ರಕಾರವಾಗಿ ಪರಮಾತ್ಮ ಹೇಳಿದ ಪ್ರಕಾರವಾಗಿ ಯಾವ ಅನಾದಿ ನಿರಂಜನ ಲಿಂಗದೇವ ಭೂಲೋಕಕ್ಕೆ ಅವತರಿಸಬೇಕು ಅಂತೇಳಿ ಅಲ್ಲಿಂದ ಕೈಲಾಸದಿಂದ ಹೊರಡಬೇಕಾದ್ರೆ ದೇವಾನ ದೇವತೆಗಳು ಜಯಘೋಷ ಮಾಡ್ತಾರೆ. ಅನೇಕ ಪುಷ್ಪಗಳನ್ನು ಸುರಿಸಿದರು, ಅನೇಕ ಮಂಗಲ ವಾದ್ಯಗಳನ್ನು ನುಡಿಸಿದರು. ಯಾವ ಅನಾದಿ ನಿರಂಜನ ಲಿಂಗದೇವ ಕೈಲಾಸದಿಂದ ವಂದಿಸಿ ಭೂಲೋಕಕ್ಕೆ ಬರಬೇಕಾದ್ರೆ ನಾನಾ ದೇಶಗಳನ್ನು ಸಂಚರಿಸಿದ, ನಾನಾ ದೇಶಗಳನ್ನು ನೋಡುತ್ತಾ ಬಂದ. ಅನೇಕ ದೇಶಗಳನ್ನು ನೋಡ್ತಾ 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 ಪವಿತ್ರವಾಗಿರುವಂಥ ಅದು ಕರ್ನಾಟಕ ರಾಜ್ಯ ವಾಣಿಜ್ಯಪುರದೊಳಗ ಅದು ಒಂದು ಇತಿಹಾಸ ಇರುವಂಥ ಕ್ಷೇತ್ರ ಐತ್ರಿ. ಇವತ್ತಿಗೆ ನಾವು ನೋಡಬಹುದು. ವಾಣಿಜ್ಯಪುರ ಅಂತಂದ್ರೆ ಆಗಿನ ಕಾಲಘಟ್ಟದಲ್ಲಿ ಅದು ಒಂದು ಇತಿಹಾಸವನ್ನು ಹೊಂದಿರುವಂಥದ್ದು, ಅದು ಒಂದು ಪವಿತ್ರವಾಗಿರುವಂಥ ಕ್ಷೇತ್ರ ಕೂಡ ಐತಿ. ಅಲ್ಲಿ ವಾಣಿಜ್ಯಪುರದೊಳಗ ಅನೇಕರು ವ್ಯಾಪಾರಿಗಳು ಅಲ್ಲೆಲ್ಲ ವ್ಯಾಪಾರ ಮಾಡ್ತಿದ್ರಂತ ನೋಡ್ರಿ. ಅದಕ್ಕೆ ವಾಣಿಜ್ಯಪುರ ಅಂತ ಕರೀತಾರೆ. ಅದಕ್ಕೆ ಸಂಸ್ಕೃತ ಭಾಷೆ ಒಳಗೆ ಅದಕ್ಕೆ ವಾಣಿಜ್ಯಪುರ ಅಂತಾರೆ. ಅದಕ್ಕೆ ಸಂಸ್ಕೃತ ಭಾಷೆ ಒಳಗೆ, ಕನ್ನಡದಲ್ಲಿ ಹರದನಹಳ್ಳಿ ಅಂತ ಕರೀತಾರೆ. ಅದಕ್ಕೆ ಹರದನಹಳ್ಳಿ. ಆದರೆ ವಾಣಿಜ್ಯಪುರ ಅನ್ನುವಂಥ ಸಂಸ್ಕೃತದಲ್ಲಿರುವಂಥ ಆ ಶಬ್ದಕ್ಕೆ ಅರ್ಥವಾಗಿರುವಂಥದ್ದು ಅಲ್ಲಿ ವ್ಯಾಪಾರಸ್ಥರು ಆ ಕಡೆ ಭಾಗದೊಳಗೆ ಭಾಳಷ್ಟು ಈ ಅಡಕೆಗಳನ್ನು ಬೆಳೀತಿದ್ರು ಅಂತ ಇತಿಹಾಸ ಹೇಳ್ತದೆ. ಈ ಅಡಕೆಗಳನ್ನು ಬೆಳಿಬೇಕಾದ್ರೆ ಅವ್ರು ಏನು ಮಾಡ್ತಿದ್ರು, ಬೆಳೆದಿರುವಂಥ ಅಡಕೆಗಳನ್ನು ಭಾಳ ದೂರಕ್ಕೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ರಂತ. ಆ ಕಡೆ ಜನ ಭಾಳ ಇತಿಹಾಸವನ್ನು ಹೊಂದಿರುವಂಥದ್ರಿ ಅದು. ಈ ಅಡಕೆಗಳನ್ನು ಆಗಿನ ಕಾಲಕ್ಕೆ ಯಾವ ಗಾಡಿ ಸೌಕರ್ಯಗಳು ಇರಲಿಲ್ಲರಿ. ಅವಾಗೆಲ್ಲ ಎತ್ತಿನ ಮೇಲೆ ಏರ್ಕೊಂಡು ಹೋಗ್ತಿದ್ರಂತೆ. ಎತ್ತಿನ ಮೇಲೆ ಈ ಒಂಟಿ ಎತ್ತಂತ ಕರೀತಾರೆ ನೋಡ್ರಿ. ಅವಾಗೆಲ್ಲ ಕಾಳು ಕಡಿಗಳನ್ನೆಲ್ಲ ಎತ್ತಿನ ಮೇಲೆ ವ್ಯಾಪಾರ ಮಾಡ್ತಿದ್ರಂತೆ. ಭಾಳ ದೂರ ಯಾಕ್ರಿ, ಇದೇ ಅಪ್ಪ ಶರಣಬಸಪ್ಪ ಹುಟ್ಟಿದ್ದೇನದಲ್ರಿ, 200 ವರ್ಷ ಆಗಿರ್ಬೋದು ಅಷ್ಟೇ ಶರಣಬಸವೇಶ್ವರ ಹುಟ್ಟಿದ್ದು. ಯಾವ ಕಲಬುರಗಿ ಒಳಗಿರುವಂಥ ದೊಡ್ಡಪ್ಪ ಗೌಡರು ಕೂಡ ಆಗಿನ ಕಾಲಕ್ಕೆ ಕಾಳು ಕಡೆಗಳನ್ನು ಎತ್ತಿನ ಮೇಲೆ ಹೇರ್ಕೊಂಡು ಹೋಗಿ ಈ ಪ್ರತಾಪಾದೊಳಗೆ ಮಾರ್ಕೊಂಡು ಬರ್ತಿದ್ರಂತೆ, ತಗೊಂಡು ಬರ್ತಿದ್ರು, ವ್ಯಾಪಾರ ಮಾಡ್ತಿದ್ರು. ಇದೆಲ್ಲವನ್ನ ವ್ಯವಹಾರ ಮಾಡ್ತಿದ್ರಲ್ಲ. ಹಾಗೆ ಆ ಊರಿನ ಜನಗಳೆಲ್ಲ ವ್ಯಾಪಾರ ಮಾಡಬೇಕಾದ್ರೆ ಅಡಿಕೆಗಳನ್ನು ಎತ್ತಿನ ಮೇಲೆ ಹೇರಿಕೊಂಡು ದೂರ ಹೋಗಿ ವ್ಯಾಪಾರ ಮಾಡಿಕೊಂಡು ಬರ್ತಿದ್ರಂತೆ. ಆ ಜನಗಳು ಎತ್ತಿನ ಮೇಲೆ ಅಡಿಕೆಯನ್ನು ಹೇರಿಕೊಂಡು ತಮಗೆ ಬೇಕಾಗಿರುವಂಥ ವಸ್ತುಗಳನ್ನು ತೆಗೆದುಕೊಂಡು ದಾರಿ ಹಿಡಿದು ನಡ್ಕೊಂತ ಹೋಗಬೇಕಾದ್ರೆ ಒಂದು ಅರಣ್ಯ ಮಾರ್ಗದೊಳಗೆ ಅವ್ರಿಗೆ ಒಂದಿಟ್ಟು ಹಸಿವಾಯಿತು ಅಂತಂದ್ರೆ
ಎಲ್ಲಾದ್ರೂ ಒಂದು ಕಡೆ ಇಳಿಸಿ ಒಂದಿಟ್ಟು ಅಡುಗೆ ಮಾಡಿಕೊಂಡು ಪ್ರಸಾದ ಮಾಡಿ ಮತ್ತೆ ಮುಂದೆ ಊಟ ಮಾಡ್ಕೊಂಡು ಮುಂದೆ ಪ್ರಯಾಣ ಮಾಡ್ತಿದ್ರಂತ. ದೂರ ದೂರ ಊರಿಗೆ ಹೋಗ್ಬೇಕಾಗಿತ್ತು ಅವರು. ಹೋಗ್ಬೇಕಾದ್ರೆ ಒಂದು ಅರಣ್ಯ, ಗುಡ್ಡ ಪ್ರದೇಶ. ಆ ಅರಣ್ಯದೊಳಗೆ ಗುಡ್ಡ ಪ್ರದೇಶ, ಭಾಳ ಜನ ಎತ್ತಿನ ಮೇಲೆ ಅಡಿಕೆಯನ್ನು ಹೇರ್ಕೊಂಡು ಗೆಸಿ ವ್ಯಾಪಾರಕ್ಕೆ ಹೋಗುವಂಥ ಪ್ರಸಂಗದೊಳಗೆ ಅವರಿಗೆ ಹಸಿವಾಗುತ್ತೆ. ಅವರಿಗೆ ಹಸಿವಾಯಿತು. ಅವ್ರು ಅನ್ಕೊಂಡ್ರು ಇದೇ ಜಾಗದೊಳಗೆ ಒಂದಿಟ್ಟು ನಾವು ಅಡುಗೆ ಮಾಡಿ ಪ್ರಸಾದ ಊಟವನ್ನು ಮಾಡಿ ಮತ್ತೆ ಪ್ರಯಾಣ ಬೆಳೆಸಿರಾಯ್ತಂತೇಳಿ ತಮ್ಮ ಸಾಮಾನುಗಳನ್ನು ಇಳಿಸ್ಕೊಂಡ್ರು. ಆ ಗುಡ್ಡದೊಳಗೆ ಒಂದಿಟ್ಟು ಈ ಒಲಿ ಊಡ್ತಾರಲ್ಲ, ಗುಂಡನ್ನು ಹಿಟ್ಟಿಗೆಸಿ ಒಲಿ ತಯಾರು ಮಾಡಿ ಅದರ ಮೇಲೆ ಡಬರಿ ಬೋಗಣಿ ಹಿಟ್ಟು ಅಡುಗೆ ಮಾಡ್ಬೇಕಂತ ಒಂದಿಟ್ಟು ವಿಚಾರ ಮಾಡಕತ್ರು. ಅಲ್ಲಿಂದ 2 ಕಲ್ಲನ್ನು ತೆಗೆದುಕೊಂಡು ಬಂದರು. ಆಲ್ರೆಡಿ ಒಂದು ಭೂಮಿ ಒಳಗೆ ಒಂದು ಕಲ್ಲು ನೆಟ್ಟಿತ್ತಲ್ಲಿ, ಒಂದು ಭೂಮಿ ಒಳಗೆ ಒಂದು ಕಲ್ಲಿತ್ತು. ಆ ಕಲ್ಲಿಗೆ ಇನ್ನೂ 2 ಕಲ್ಲನ್ನು ತಂದು ಜೋಡಿಸಿದ್ರು. 2 ಕಲ್ಲನ್ನು ತಂದು ಜೋಡಿಸಿದ್ರು. ಒಲಿಗೆ ಎಷ್ಟಿರ್ತಾವ್ರಿ ಗುಂಡು? 3 ಗುಂಡು. ಯಾಕೆ 4 ಇರ್ಬೋದಾಗಿತ್ತಲ್ರಿ? 3 ಅದಾವ ನೋಡ್ರಿ. ಏನು ಇತಿಹಾಸ ರೀ ನಮ್ಮ ಭಾರತೀಯ ಸಂಸ್ಕೃತಿ. 3 ಗುಂಡು. ಅದಕ್ಕೆ ಭಾಳ ಹಿಂದಿನ ಹಿರಿಯರು ಭಾಳ ಚಂದ ಹೇಳ್ಕೊತ ಬಂದಾರೆ. ಅದಕ್ಕೆ ಏನಂತ ಕರೀತಾರ್ರಿ ನಮ್ಮ ಮಂದಿ? ಮನ್ಯಾಗಿದ್ದುವಲ್ರಿ, ಈಗ ಬಿಡ್ರಿ, ಈಗ ಬೇರೆ ಬಂದಾವ, ಸಿಲಿಂಡರ್ ಬಂದಾವ, ಒಲಿ ಅಂತೀವಿ, ಹೌದಿಲ್ರಿ? ನೋಡ್ರಿ ಅದಕ್ಕೆ ಹೆಸರು ಎಷ್ಟು ಚಂದ ಇಟ್ಟರು, ಒಲಿ ಅಂತ. ಅನ್ನ ಅದ್ರ ಮೇಲೆ ಇಟ್ಟು ನಾವು ಅನ್ನಪೂರ್ಣೇಶ್ವರ ಅಡುಗೆ ಮಾಡ್ಬೇಕಾದ್ರೆ ನೀ ನನಗೆ ಒಲಿ. ಮನ್ಯಾಗ ಅನ್ನದ ಕೊರತೆ ಆಗಬಾರದು, ಭಗವಂತ ನೀ ನನಗೆ ಒಲಿ, ಅದಕ್ಕೆ ಒಲಿ. 3 ಗುಂಡಿಟ್ಟು ಅದಕ್ಕೆ ನನಗೆ ಒಲಿ ಅಂತ. ಆ 3 ಗುಂಡನ್ನ ಇಟ್ಟರಲ್ಲ, ಅವ್ರು 3 ಗುಂಡನ್ನ ಇಟ್ಟು ಮ್ಯಾಲ ಒಂದು ಬೋಗಾಣಿ ಹಿಟ್ಟಿಗೆಸಿ ಅಡುಗೆ ಮಾಡ್ಬೇಕಂತ ಮಾಡಕ್ಕೆ ಒಂದಿಷ್ಟು ಒಣ ಕಟ್ಟಿಗೆ ತಂದು ಬೆಂಕಿ ಹಚ್ಚಕತ್ರು. ಬೆಂಕಿ ಹಾರಾಕತ್ರಿ, ಬೆಂಕಿ ಹತ್ತಲಿಲ್ಲ ಅಲ್ಲಿ. ಮತ್ತೆ ಕಡ್ಡಿ ಕೊರೆದ್ರು, ಮತ್ತೆ ಬೆಂಕಿ ಹಚ್ಚಿದ್ರು, ಮತ್ತೆ ಬೆಂಕಿ ಹಾರಾಕತ್ತಿತ್ತು. ಏನಿದು ವಿಚಿತ್ರ? ನಾವು ಬೆಂಕಿ ಹಚ್ಚಿ ಅಡುಗೆ ಮಾಡ್ಬೇಕಂತ ನಾವು ಬೆಂಕಿ ಹಚ್ಚಕ್ಕೆ ಹೋದ್ರೆ ಬೆಂಕಿ ಹಾರಾಕತ್ತದ, ಒಟ್ಟ ಬೆಂಕಿ ಹತ್ತವಲ್ದು. ಹಸಿ ಕಟ್ಟಿಗಂತೂ ತಂದು ಹಚ್ಚಿಲ್ಲ, ಒಣ ಕಟ್ಟಿಗೆ ತಂದು ಆಯ್ದುಕೊಂಡು ಬಂದ್ಗೆಸಿ ಬೆಂಕಿ ಹಚ್ಚಕತ್ತೀವಿ, ಉರಿ ಮಾಡಕತ್ತೀವಿ. ಯಾಕೆ ಬೆಂಕಿ ಶಾಂತಿ ಆಗಕತ್ತದ, ಹಾರಾಕತ್ತದ ಅಂತ ತಿಳ್ಕೊಂಡು ಒಬ್ಬ ಅನುಭಾವಿ ಇದನ್ನು ಏನಾಗಿರ್ಬೇಕಂತ ಒಂದು ಕ್ಷಣ ಆ ಎಲ್ಲವನ್ನ ತೆಗೆದು ಆ 2 ಕಲ್ಲೇನ ಇಟ್ಟಿದ್ದಾರಲ್ಲ ಮೊದಲ, ಆ 2 ಕಲ್ಲನ್ನು ಸರಿಸ್ತಾರೆ. 2 ಕಲ್ಲನ್ನು ಸರಿಸಿ ಅಲ್ಲಿ ಒಂದು ಈಟಿಂಗ ಸ್ವಲ್ಪ ಸಾಫ್ ಮಾಡಿ ನೋಡ್ತಾರೆ. ಸತ್ಯ ಮಾಡಿ ಹೇಳುತ್ತೇನೆ, ಇತಿಹಾಸ ಹೇಳುತ್ತದೆ, ಆ ಮೊದಲೊಂದು ಕಲ್ಲು ಹಿತ್ತಲ್ಲ ಭೂಮಿ ಒಳಗ, ಅದು ಕಲ್ಲಾಗಿದ್ದಿಲ್ಲ, ಒಂದು ಉದ್ಭವದ ಶಿವಲಿಂಗವಾಗಿತ್ತು. ಆ ಶಿವಲಿಂಗವನ್ನು ದರ್ಶನ ಮಾಡಿದ್ರು. ಅವ್ರು ಅನ್ಕೊಂಡ್ರು ಎಂಥ ಮಹಾಪಾಪಿಗಳು ನಾವೆಂಥ ಅಜ್ಞಾನಿಗಳು. ಶಿವಲಿಂಗವನ್ನ ಕಲ್ಲಂತ ತಿಳ್ಕೊಂಡು ನಾವು ತಿಳಿಲಾರ್ದ 2 ಕಲ್ಲನ್ನು ಇಟ್ಟು ಮ್ಯಾಲ ಬೋಗಣೆಯನ್ನು ಇಟ್ಟು ಬೆಂಕಿ ಹಚ್ಚಿ ಉರಿ ಏರಿಸಿ ಮ್ಯಾಗ ನಾವು ಡಬರಿ ತಲೆ ಮೇಲೆ ಇಟ್ಟಿವಿ ಶಿವಲಿಂಗನಿಗೆ. ಏ ಪರಮಾತ್ಮ, ಬಟ್ಟ ಬಯಲಲ್ಲಿ ನಿನಗೆ ಗುಡಿ ಇಲ್ಲ, ಕ್ಷೇತ್ರವಿಲ್ಲ, ಬಟ್ಟ ಬಯಲಲ್ಲಿ ನಮಗೆ ದರ್ಶನ ಕೊಟ್ಟು ನಮ್ಮ ಅಪರಾಧವನ್ನು ಕ್ಷಮಿಸಬೇಕು. ನಿನಗೆ ಬೆಂಕಿ ಹಚ್ಚಿದ್ದೇವೆ, ನಿನ್ನ ಹೊಲಿ ಮೇಲೆ ನಿಮ್ಮ ತಲೆ ಮೇಲೆ ಡಬರಿಯನ್ನು ಹೇರಿದ್ದೀವಿ ಅಂತೇಳಿ ಕ್ಷಮಾ ಮಾಡು ಅಂತ ಬೇಡ್ತಾರೆ. ಆ ಲಿಂಗದಿಂದ ಅಮೃತ ಉದ್ಭವವಾಗಕತ್ತಿತ್ರಿ, ಅಮೃತ ಬರಾಕತ್ತಿತ್ತಂತ. ಯಾವಾಗ ಅಮೃತ ಬರೋದನ್ನ ನೋಡಿ ಅವ್ರಂತಾರೆ, ಈ ಲಿಂಗದಿಂದ ಅಮೃತ ಬರಕತ್ತದಂದ್ರ ಇದು ಅಮೃತಲಿಂಗೇಶ್ವರ, ಅಮೃತೇಶ್ವರ ಅಂತ ತಿಳ್ಕೊಂಡು ಅವರೆಲ್ಲ ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ರು, ಕ್ಷಮಾ ಮಾಡಿದ್ರು. ಮುಂದೆ ಬೇರೆ ಕಡೆ ಒಲೆ ಹೂಡಿ ಅಡುಗೆ ಮಾಡಿ ಅವರು ಆ ಲಿಂಗನಿಗೆ ನೈವೇದ್ಯವನ್ನು ಮಾಡಿ ಪ್ರಸಾದವನ್ನು ಮಾಡಿ, ಇನ್ನೇನು ಪ್ರಸಾದ ಮಾಡಿದ ಮೇಲೆ ಅಡಕಿ ಒಂದಿಟ್ಟು ಎಲೆ ಹಾಕೋಬೇಕಂತ ಎತ್ತಿನ ಮೇಲೆ ಏರಿರುವಂಥ ಅಡಕಿ ತೆಗ್ಯಾಕೆ ಹೋದ್ರು. ಅಡಕಿಗಳ ಹೋಗಿ ಅಳಲೆಕಾಯಿ ಆಗಿದ್ದು ಬಂತು ನೋಡ್ರಿ. ಎಲ್ಲ ಎತ್ತಿನೊಳಗೆ ಏರಿರುವಂಥ ಅಡಿಕೆಗಳೆಲ್ಲ ಅಳಲೆಕಾಯಿ ಆಗಿದ್ದು ಬಂತ. ಏನದು ವಿಚಿತ್ರ ಪರಮಾತ್ಮ, ನಾವು ಮಾಡಿದ ಅಪರಾಧಕ್ಕಾಗಿ ಕಷ್ಟಪಟ್ಟು ದುಡಿದಿರುವಂಥ ಬೆಳೆಯನ್ನ ಅಡಕೆಯನ್ನ ಅಳಲೆಕಾಯಿಯಾಗಿ ಮಾಡಿದೆ ಅಂದ್ರೆ ನಮ್ಮ ತಪ್ಪನ್ನ ಅಪರಾಧವನ್ನ ಕ್ಷಮಿಸು ತಂದೆ. ಈ ವ್ಯಾಪಾರದಿಂದ ನಮ್ಮ ಬದುಕು ನಡೀತದೆ. ಒಂದು ಮಾತು ಸತ್ಯ ಹೇಳ್ತೀವಿ ಭಗವಂತ, ಈ ಅಡಕೆಗಳನ್ನ ಅಳಲೆಕಾಯಾಗಿ ಮಾಡಿದೆ ಅಂದ್ರೆ ಆ ಅಳಲೆಕಾಯಿಗಳನ್ನು ಮತ್ತೊಮ್ಮೆ ಅಡಕೆ ಮಾಡಿದ್ರೆ ಆ ಬಂದಂತ ವ್ಯಾಪಾರದೊಳಗೆ ಬಂದಿರುವಂತ ಹಣದಿಂದ ನಿನಗೆ ಒಂದು ಗುಡಿಯನ್ನ ಕಟ್ಟಿ ಗುಡಿ ಒಳಗೆ ಸ್ಥಾಪನೆಯನ್ನ ಮಾಡಿ ಗೋಪುರವನ್ನ ಕಟ್ಟಿ ಬಂಗಾರದ ಕಳಸವನ್ನ ಇಟ್ಟು ನಮ್ಮ ಮನೆ ಕುಲದೇವರನ್ನಾಗಿ ನಾವು ಮಾಡ್ಕೊಳ್ತೀವಿ ಅಂತ ಅವ್ರು ಅಪ್ಪಣೆ ಮಾಡ್ಕೋತಾರೆ. ಶಿವನೊಲಿದರೆ ಭಯವಿಲ್ಲ, ಶಿವನಿಲ್ಲದೆ ಗತಿಯಾರು ನಮಗಿಲ್ಲ.
ಜಡೆಯಲ್ಲಿ ಕಟ್ಟಿದ ಮುಡಿಯ ತಲೆಯಲ್ಲಿ ಮುಡಿದ ಶಶಿಯ ಜಡೆಯಲ್ಲಿ ಕಟ್ಟಿದ ಮುಡಿಯ ತಲೆಯಲ್ಲಿ ಮುಡಿದ ಶಶಿಯ ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ ಅಮ್ಮಮ್ಮ ಅವರ ಮಹಿಮೆಯೇನೋ ಬಲ್ಲಿಯ ಜಡೆಯಲ್ಲಿ ಕಟ್ಟಿದ ಮುಡಿಯ ತಲೆಯಲ್ಲಿ ಮುಡಿದ ಶಶಿಯ ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ ಅಮ್ಮಮ್ಮ ಅವರ ಮಹಿಮೆಯೇನೋ ಬಲ್ಲಿಯ ಶಂಭೋ ಶಂಕರ ಮಹಾದೇವ ಬಟ್ಟೆ ಪೀತಾಂಬರವಿಲ್ಲ ಬಂಗಾರದ ಒಡವೆಗಳಿಲ್ಲ ಬಟ್ಟೆ ಪೀತಾಂಬರವಿಲ್ಲ ಬಂಗಾರದ ಒಡವೆಗಳಿಲ್ಲ ಬೂದಿಯನ್ನು ಬಳೆದು ಮೈಗೆಲ್ಲ ವಿಷ ಸರ್ಪವ ಹಿಡಿದು ಕೊರಳೋಳು ಸುತ್ತಿಕೊಂಡನು ಹಿಮಗಿರಿಯನು ಏರಿ ಹಾಯಾಗಿ ಅಲ್ಲೇ ಕುಳಿತನು ಜಡೆಯಲ್ಲಿ ಕಟ್ಟಿದ ಮುಡಿಯ ತಲೆಯಲ್ಲಿ ಮುಡಿದ ಶಶಿಯ ಜಡೆಯಲ್ಲಿ ಕಟ್ಟಿದ ಮುಡಿಯ ತಲೆಯಲ್ಲಿ ಮುಡಿದ ಶಶಿಯ ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ ಅಮ್ಮಮ್ಮ ಅವರ ಮಹಿಮೆಯೇನೋ ಬಲ್ಲಿಯ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದರು ಅಮೃತೀಶ್ವರನಲ್ಲಿ, ಏ ಪರಮಾತ್ಮ ನಮ್ಮ ಅಪರಾಧವನ್ನು ಕ್ಷಮಿಸು, ಆ ಅಡಕೆಗಳನ್ನು ಅಳಲೆಕಾಯಿಯನ್ನು ಅಡಕೆಯನ್ನಾಗಿ ಮಾರ್ಪಡಿಸಿದರೆ ಆ ಬಂದಿರುವಂಥ ವ್ಯಾಪಾರದೊಳಗೆ ಆ ಹಣದಲ್ಲಿ ನಿನಗೆ ಗುಡಿಯನ್ನು ಕಟ್ಟುತ್ತೇವೆ, ಗೋಪುರವನ್ನು ಕಟ್ಟಿ ಬಂಗಾರದ ಕಳಸವನ್ನು ಇಟ್ಟು ನಿನ್ನನ್ನು ನಮ್ಮ ಮನೆ ದೇವರ ಕುಲದೇವರನ್ನಾಗಿ ಮಾಡಿಕೊಳ್ಳುತ್ತೀವಂತ ಪ್ರಾರ್ಥನೆ ಮಾಡಿದರು. ಒಂದು ಕ್ಷಣ ಅಲ್ಲಿರುವಂಥ ಒಬ್ಬ ವ್ಯಕ್ತಿ ಹೊಯ್ದು ಅಲ್ಲಿದ ಅಂಗಾರ ತಗೊಂಡು ಹೋಗಿ ಆಧಾರವನ್ನು ತಗೊಂಡು ಹೋಗಿ ಅದರ ಮೇಲೆ ಸಿಂಪಡಿಸಿದ್ರೆ ಅಳಲೆಕಾಯಿಗಳು ಹೋಗಿ ಮತ್ತೊಮ್ಮೆ ಅಡಕೆಗಳಾಗಿ ಮಾರ್ಪಟ್ಟಿದ್ದುವಂತೆ. ಅವರೆಲ್ಲ ಆ ಅಮೃತೇಶ್ವರನನ್ನ ನಾಮಸ್ಮರಣೆ ಗುಣಗಾನವನ್ನು ಮಾಡಿದರು. ಯಥಾ ಪ್ರಕಾರವಾಗಿ ಅಡಕೆಗಳನ್ನು ವ್ಯಾಪಾರ ಮಾಡುವುದಕ್ಕಾಗಿ ಮುಂದುವರಿಸಿ ವ್ಯಾಪಾರ ಮಾಡಿದರು. ಪ್ರತಿ ವರ್ಷ ವ್ಯಾಪಾರ ಮಾಡಿದಕ್ಕಿಂತಲೂ ಅತಿ ಹೆಚ್ಚು ಲಾಭ ಆಗಿತ್ತಂತ ನೋಡ್ರಿ ಅವತ್ತು ಅವರಿಗೆ ವ್ಯಾಪಾರದೊಳಗೆ. ಬಂದಿರುವಂಥ ವ್ಯಾಪಾರದೊಳಗೆ ಲಾಭ ಆಗಿದ್ದನ್ನು ನೋಡಿ ಬಹಳ ಸಂತೋಷದಿಂದ ಬಂದರು. ಆ ಜನಗಳೆಲ್ಲ ಕೂಡಿಕೊಂಡು ಗುಡಿಯನ್ನು ಕಟ್ಟಿದ್ರು. ಗುಡಿಯನ್ನು ಕಟ್ಟಿ ಗೋಪುರವನ್ನು ಇಟ್ಟು ಕಳಸವನ್ನು ಇಟ್ಟರು. ಆ ಗುಡಿ ಮುಂದೆ ಒಂದು ಮಂಟಪವನ್ನು ಕಟ್ಟಿದ್ರು, ಮಂಟಪವನ್ನು ನಿರ್ಮಾಣ ಮಾಡಿದ್ರು. ಮುಂದೆ ಆ ಜನಗಳು ಅನ್ಕೊಂಡ್ರು, ಯಾವಾಗ ನಮಗೆ ಆಪತ್ತು ಬಾಂಧವ ನಮ್ಮನ್ನು ರಕ್ಷಣೆ ಮಾಡುವುದಕ್ಕಾಗಿ ಈ ಕಾಡಿನೊಳಗೆ ಅಮೃತೇಶ್ವರ ಉದ್ಭವ ಲಿಂಗವಾಗಿ ಅವತರಿಸಿ ಬಂದಿದ್ದಾನಂತಂದ್ರೆ ಅವನ ನಮ್ಮ ಮನೆದೇವರ ಕುಲದೇವರನಾಗಿ ನಾವು ಮಾಡಿಕೊಂಡಿ ಅಂದ ಮೇಲೆ ನಾವು ಎಲ್ಲೆಲ್ಲೋ ಇರೋದಕ್ಕಿಂತ ಆತನ ಸಾನ್ನಿಧ್ಯದೊಳಗೆ ನಾವು ಇದ್ದು ಬಿಟ್ರಾಯ್ತಂತ ಎಲ್ಲ ತಮ್ಮ ಬಂಧು ಬಳಗ ಎಲ್ಲರನ್ನ ಕರ್ಕೊಂಡು ಬಂದು ಅಲ್ಲೇ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡ್ರು. ಅದೇ ಒಂದು ಊರು ತಯಾರಾಯಿತು. ಅದಕ್ಕೆ ವಾಣಿಜ್ಯಪುರನೋ ಅಂತ ಕರೆದರು, ಹರದನಹಳ್ಳಿ ಅಂತನ ಕರೆದರು. ಮುಂದೆ ಅಲ್ಲಿ ಒಂದು ಮಠವನ್ನು ನಿರ್ಮಾಣ ಮಾಡ್ತಾರೆ. ಮುಂದೆ ಅಲ್ಲಿ ಒಬ್ಬ ಮಠಕ್ಕೆ ಒಬ್ಬ ಸ್ವಾಮಿಗಳು ಬರ್ತಾರೆ. ಒಬ್ಬ ಸ್ವಾಮಿಗಳು ಬಂದರು. ಆ ಮಠಕ್ಕೆ ಆ ಸ್ವಾಮಿಗಳನ್ನು ನೇಮಕ ಮಾಡಿದ್ರು. ಅವರ ಮಾರ್ಗದರ್ಶನದಂತೆ ಭಕ್ತಿ ಶ್ರದ್ಧೆಯಿಂದ ಆ ಜನಗಳು ನಡ್ಕೊತ ಹೊಂಟ್ರಲ್ಲ, ಮುಂದೆ ಆ ಸ್ವಾಮಿಗಳು ತರವಾಯಿ ಮತ್ತೊಬ್ಬರು ಸ್ವಾಮಿಗಳು ಹಾಗೆ ಯಥಾ ಪ್ರಕಾರವಾಗಿ ಬೆಳೀತಾ ಬೆಳೀತಾ ಆ ಮಠ ಎತ್ತರವಾಗಿ ಬೆಳೀತು. 17 ಮಂದಿ ಪೀಠಾಧಿಪತಿಗಳು ಸ್ವಾಮಿಗಳಾಗಿ ಹೋಗಿ 18ನೇ ಪೀಠಾಧಿಪತಿಗಳಾಗಿ ಈ ಜಗತ್ತಿನೊಳಗೆ ಗೋಸಲ ಚನ್ನಬಸವೇಶ್ವರ ದೇವರು ಅನ್ನುವಂಥ ಸ್ವಾಮಿಗಳು ಬಂದು ಅಲ್ಲಿ ನೆಲೆಸಿದ್ರಂತ ನೋಡ್ರಿ. ನೆಲೆಸಿದ್ರು. ಅವರೇ ಮುಂದೆ ಸಿದ್ಧಲಿಂಗೇಶ್ವರಿಗೆ ಗುರುವಾಗಿ ಬರ್ತಾರೆ, ಅವರೇ ಗುರುವಾಗುತ್ತಾರೆ. ಯಾವ ಗೋಸಲ ಚನ್ನಬಸವ ದೇವರು ಆ ಮಠದ ಅಧಿಕಾರಿಗಳಾಗಿ ಪೀಠಾಧಿಪತಿಗಳಾಗಿ ಆ ಮಠವನ್ನ ನೋಡ್ಕೊಂತ ಹೊಂಟಿದ್ರು. ಜನಗಳಿಗೆ ಧರ್ಮದ ಮಾರ್ಗವನ್ನು ತೋರಿಸ್ತಾ ನಡೆದಿದ್ರು. ಜನಗಳೆಲ್ಲ ಕಾಲವನ್ನು ಕಳೀತಿರ್ಬೇಕಾದ್ರೆ ಆ ಊರು ಒಳಗೆ ಪುಣ್ಯ ದಂಪತಿಗಳು ಮಲ್ಲಿಕಾರ್ಜುನ ಜ್ಞಾನಾಂಬೆ ಎಷ್ಟೋ ವರ್ಷ ಮದುವೆ ಆದರೂ ಕೂಡ ಅವರಿಗೆ ಮಕ್ಕಳಾಗಿರಲಿಲ್ಲ. ಸಾಕಷ್ಟು ದೇವರುಗಳಿಗೆ ಮರಿ ಹೋಗುತ್ತಾರೆ.
ಅನೇಕ ಡಾಕ್ಟರ್ ಕಡೆ ಹೋಗಿ ಅನೇಕ ವೈದ್ಯ ಔಷಧವನ್ನು ತೆಗೆದುಕೊಂಡರು, ಉಪಚಾರ ಮಾಡಿದ್ರು ಕೂಡ ಅವರಿಗೆ ಮಕ್ಕಳೇ ಆಗಿರಲಿಲ್ಲ. ಮಕ್ಕಳಿಗೋಸ್ಕರವಾಗಿ ಮಲ್ಲಿಕಾರ್ಜುನ ಮಡದಿಯಾಗಿರುವಂಥ ಜ್ಞಾನಾಂಬೆ ಪ್ರತಿನಿತ್ಯಲು ಹಗಲು ರಾತ್ರಿ ಎನ್ನದೆ ಭಗವಂತನ ಸ್ಮರಣೆ ಮಾಡ್ತಿದ್ದಳು, ಧ್ಯಾನ ಮಾಡ್ತಿದ್ದಳು, ಪೂಜಾ ಮಾಡ್ತಿದ್ದಳು. ಆಕೆಗೆ ಒಂದೇ ಒಂದು ಬಯಕೆ, ಮಕ್ಕಳಿಲ್ಲ, ಮಕ್ಕಳನ್ನು ಕೊಡು ಭಗವಂತ ಅಂತ ಬಯಕೆಯನ್ನು ಇಟ್ಟಿದ್ದಳು ನೋಡ್ರಿ ಪರಮಾತ್ಮನಲ್ಲಿ. ಹೀಗೆ ಕಾಲವನ್ನು ಕಳಿತಿದ್ರು. ಅಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾಳೆ ದಿವಸ ನಾವೆಲ್ಲರೂ ನೋಡುವಂಥವ್ರು ಆಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾಳೆ ಒಂದು ದಿನ ಬಿಟ್ಟು ಸೋಮವಾರ ದಿವಸ ತಮಗೆಲ್ಲರಲ್ಲಿ ತಾವೆಲ್ಲರೂ ಭಾಗಿಗಳಾಗಬೇಕಾಗಿದೆ. ಏನೇನು ಕೊಡಿಸ್ಬೇಕಾಗಿದೆ ಎಲ್ಲವನ್ನ ಕೊಡಿಸ್ಬೇಕು.